ಏನು ಈ ಒಂದು 4-5 ದಿನದಿಂದ ಅರಸೀಕೆರೆಯ ವಾತಾವರಣವನ್ನು ಕೆಡಿಸಿರುವಂತಹ ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯುವಂತಹ ಸಮಯ ಬಂದಿದೆ. ಅರಸೀಕೆರೆ ತಾಲೂಕಿನ ಆತ್ಮೀಯ ನನ್ನ ಎಲ್ಲ ಮುಸ್ಲಿಂ ಸಮಾಜದ ಬಂಧುಗಳೇ, ಕೇವಲ ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಉದ್ಧಾರಕ್ಕೋಸ್ಕರ ಇವತ್ತು ಅರಸೀಕೆರೆ ತಾಲೂಕನ್ನು ಒಬ್ಬ ವ್ಯಕ್ತಿ ನಿಮ್ಮನ್ನು ಬಳಸ್ಕೊತಾ ಇದ್ದಾನೆ. ಈ ವ್ಯಕ್ತಿ ಸಮಾಜನ ಎತ್ತುಕಟ್ಟಿ ನಿಮ್ಮನ್ನ ಅನ್ಯೋನ್ಯವಾಗಿರೋರನ್ನ ಒಡಿಸೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾನೆ. ಇದೇ ಶಾಸಕರು ಮಾಜಿ ಅಂತ ಏನಾದರೂ ಬೋರ್ಡ್ ತಗೊಂಡು ಮರುದಿನ ಈತನ ಆಲೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಮನೆಗಳಿದೆ, ಶಾಸಕರ ಮಾಜಿ ಆಗಿ ಮರುದಿನ ಈತ ಇಲ್ಲಿ ಇರೋದಿಲ್ಲ, ಬೆಂಗಳೂರು ಮೈಸೂರು ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಆ ಹೋಗೋ ಅಷ್ಟರೊಳಗೆ ನಿಮ್ಮನ್ನೆಲ್ಲ ಹೊಡೆದಾಡಿಸಿ ಹೋಗುವಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾನೆ ಈತ. ನಾನು ನನ್ನೆಲ್ಲ ಆತ್ಮೀಯ ಮುಸಲ್ಮಾನ್ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಈತನನ್ನ ಯಾವುದಕ್ಕೆ ಇವನು ಪ್ರಚೋದನೆಗೆ ನೀವು ಯಾರು ಕೈ ಜೋಡಿಸ್ಬೇಡಿ. ಇವನು ಊರು ಬಿಟ್ಟು ಹೋದ್ರೆ ಈ ಊರಲ್ಲಿ ಉಳ್ಕೊಳ್ಳೋರು ನಾವೇ. ಯಾಕೆಂದ್ರೆ ನಮಗೆ ಬೆಂಗಳೂರು ಮೈಸೂರಲ್ಲೆಲ್ಲ ಮನೆಗಳಿಲ್ಲ, ನಿಮಗೂ ಇಲ್ಲ. ನಾವು ನಿಮ್ಮ ಮುಖ ನೋಡಬೇಕು, ನೀವು ನಮ್ಮ ಮುಖ ನೋಡಬೇಕು. ಇದು ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ದೀವಿ. ಎಲ್ಲರೂ ಅಣ್ಣ ತಮ್ಮದಿರಂತೆ ಜೀವನ ಮಾಡಬೇಕಾಗಿರೋಂಥ ಪರಿಸ್ಥಿತಿ ಇದೆ. ಇವನ್ ತಾಳಕ್ಕೆ ತಕ್ಕಂತೆ ತಾವ್ಯಾರು ಕುಣಿಬಾರ್ದು ಅಂತ ಹೇಳ್ತಾ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹಾಗೆ ಈತ ಇವನ್ ಮಗನ್ನ ಸಮರ್ಥನೆ ಮಾಡ್ಕೊಂತಾನೆ. ನೋಡಿ ಎಂತ ವಿಪರ್ಯಾಸ. ಮಗ ಹೊಡೆದಿದ್ದಾನೆ, ಕೈ ಮಾಡಿದ್ದಾನೆ, ಆದ್ರೂ ಈತ ಕೈ ಮಾಡೋದ್ರ ಜೊತೆಗೆ ಏನೋ ಕಿತ್ಕೋತೀರಾ ಅಂತ ಕೇಳಿದಾನೆ. ಹಾಗಾದ್ರೆ ಅದನ್ನ ಹೇಳಿರೋದು ಯಾರಿಗೆ? ನಮಿಗ ಅಥವಾ ಸನ್ಮಾನ್ಯ ಮಾಜಿ ಅಧ್ಯಕ್ಷ ಸಮೀವುಲ್ಲಂಗ? ಅದನ್ನ ಸಮೀವುಲ್ಲನೇ ಉತ್ತರ ಕೊಡಬೇಕು. ಏನೋ ಕಿತ್ಕೊಂತೀರಾ ಅನ್ನೋದು ಪದದ ಅರ್ಥ ಮೋಸ್ಟ್ಲಿ ಸಮೀವುಲ್ಲಂಗ್ ಗೊತ್ತಿಲ್ಲ ಅನ್ಸುತ್ತೆ. ಈ ಒಂದು ವಿಚಾರವಾಗಿ ಸ್ವತಃ ತಂದೆ, ನಾನೇನಾದ್ರೂ ಅವನ ಸ್ಥಾನದಲ್ಲಿ 55 ವರ್ಷ ಅಂತ ಹೇಳ್ತೀಯಲ್ಲಪ್ಪ, ನೀನು 55 ವರ್ಷ ಕಳೆದಿದೆಯಲ್ಲ, ನೀನು ರಾಜಕೀಯದಲ್ಲಿ 3 ಬಾರಿ 4 ಬಾರಿ ಸದಸ್ಯ ಆಗಿದೆಯಾ, 3 ಬಾರಿ ಅಧ್ಯಕ್ಷ ಆಗಿದೆಯಾ. ನಿನ್ನ ಸ್ಥಾನದಲ್ಲಿ ನನ್ನ ಮಗ ಏನಾರ ಈ ರೀತಿ ಮಾಡಿದ್ರೆ ನಾನೇ ಕರ್ಕೊಂಡೋಗಿ ಸ್ಟೇಷನ್ಗೆ ಬಿಡ್ತಿದ್ದೆ. ಇವನ್ ಮಾಡಿರೋ ತಪ್ಪು, ಇವನ್ ಕೋಮು ಗಲಭೆಗೆ ಸೃಷ್ಟಿಕರ್ತ, ಇವನ್ನ ಮೊದಲನೇ ಇವನ್ ಬಂಧನ ಮಾಡಿ ಅಂತ. ಅದು ಬಿಟ್ಬಿಟ್ಟು ಹಲ್ಲೆ ಮಾಡಿದವ್ರನ್ನೇ ಹುಡುಕೊಂಡು ಹೋಗಿ ಅವರಿಗೆ ದುಡ್ಡಿನ ಆಮಿಷ ತೋರಿಸಿ ಅವಾಗ ಮಗನ ಕೈ ಹಿಡಿದು ಫೋಟೋ ತೆಗ್ಸಿ ಬಂದಿಲ್ಲಿ ಡ್ರಾಮಾ ಮಾಡಕ್ ಬರ್ತೀಯಲ್ಲ, ನೀನು ಒಬ್ಬ ಸಮಾಜ ತಿದ್ದಿ ಹೇಳೋ ಅಂತ ವ್ಯಕ್ತಿ ನೀನು. ನಿನ್ನ ಇನ್ನೊಂದು ವಿಚಾರ, ನಾನೇನ್ ಕೆಲಸ ಮಾಡಿದ್ದೀನಿ ಅಂತ ಪದೇ ಪದೇ ಕೇಳ್ತಿದ್ಯಲ್ಲಪ್ಪ. ನಾನೇನ್ ಕೆಲಸ ಮಾಡಿದ್ದೀನಿ 2.5 ವರ್ಷ ಅನ್ನೋದನ್ನ ನನಗೆ ಅವತ್ತಿಂದನೂ ನಾನು ಹೇಳ್ತಾ ಇದ್ದೀನಿ. ಇವತ್ತೂ ಸಹ ಮುಸ್ಕಾಕೊಂಡೋಗಿ ನೀನು ಬೇರೆ ಎಲ್ಲೂ ಹೋಗ್ಬೇಡ, ನಿಮ್ಮ ವಾರ್ಡ್ಗಳಲ್ಲೋಗಿ ಕೇಳೋ, ನಿಮ್ಮ ವಾರ್ಡಿನ ಜನ, ನನ್ನ ಮುಸಲ್ಮಾನ್ ಬಂಧುಗಳಿಗೆ ನಾನು ಏನು ಕೆಲಸ ಮಾಡಿಕೊಟ್ಟಿದ್ದೀನಿ ಅನ್ನೋದನ್ನ ಅವರೇ ಹೇಳ್ತಾರೆ. ನನ್ನ ಮೇಲೆ ಕೇಸ್ ಹಾಕಕ್ಕೆ ಹೊರಟಿದ್ದಂತಲ್ಲಪ್ಪ ನೀನು. ಅವಾಗ ಇದೇ ಮುಸಲ್ಮಾನ್ ಸಮಾಜದ ಬಂಧುಗಳು, ಇಲ್ಲ ಅವ್ರ ಮೇಲೆ ನಾವು ಕೇಸ್ ಹಾಕಲ್ಲ, ನಮ್ಗೆ ಅವ್ರು ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದಾರಂತೆ. ಅದಕ್ಕೆ ನಾನೆಲ್ಲ ಮುಸಲ್ಮಾನ್ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ರೀತಿ ಅರಸೀಕೆರೆಯಲ್ಲಿ ಕೋಮು ಗಲಭೆಗೆ ಕಾರಣಕರ್ತನಾಗಿರುವಂಥ ಈ ಸಮೀವುಲ್ಲಾ ಮತ್ತು ಈ ಸಮೀವುಲ್ಲನ ಮಗನ ನಾವು ಪೊಲೀಸ್ ಇಲಾಖೆಗೆ ಕಳಕಳಿಯ ಮನವಿ ಮಾಡ್ತೇವೆ. ಇವ್ರ ಮೇಲೆ ಒಳ್ಳೆ ಒಂದು ಕೇಸ್ ಹಾಕಿ ಇವರನ್ನ ಈ ಊರಿನಿಂದನೇ ಬಹಿಷ್ಕಾರ ಮಾಡಬೇಕು ಅಂತ. ನೀನು 1 ವರ್ಷದಿಂದ ಕೂತಿದ್ಯಲ್ಲಪ್ಪ ಸಮೀವುಲ್ಲಾ, ಕೂತಿದ್ದಲ್ಲ 1 ವರ್ಷ, ಏನ್ ಮಾಡಿದೆ ಹೇಳು? ಲೋಕಾಯುಕ್ತಕ್ಕೆ ದೂರು ಕೊಟ್ಟಂತಹ, ಸರಿಯಾಗಿ ಕೆಲಸಗಳನ್ನ ಮಾಡದೇ ಇರೋಂತಹ ಲೇಔಟ್ಗಳ ಖಾತೆಗಳನ್ನ ನೀನು ರಿಲೀಸ್ ಮಾಡ್ಲಿಲ್ಲೇನಪ್ಪ? 1,000ಕ್ಕೂ ಹೆಚ್ಚು. ಅದೇ ನಿನ್ ಸಾಧನೆ.
ಅದೇ ನಿನ್ ಸಾಧನೆ. ಒಂದು ಖಾತೆಗೆ 65,000 ರೂಪಾಯಿ ವಸೂಲ್ ಮಾಡಿದ್ಯಾ ನೀನು. 6.5 ಕೋಟಿ ದುಡ್ಡು, 6.5 ಕೋಟಿ ದುಡ್ಡನ್ನು ವಸೂಲ್ ಮಾಡಿ ಶಾಸಕರಿಗೆ ಕೊಡಬೇಕು, ಸದಸ್ಯರಿಗೆ ಕೊಡಬೇಕು, ಆಮೇಲೆ ಆಫೀಸಿಗೆ ಕೊಡಬೇಕು ಅಂತ ಹೇಳಿ ಜನಗಳು ಲೇಔಟ್ದಾರರ ಹತ್ರ ವಸೂಲ್ ಮಾಡ್ಕೊಂಡು 6.5 ಕೋಟಿ ಹೊಡೆದಿದ್ಯಲ್ಲ, ಇದು ನಿನ್ನ ಸಾಧನೆ. ಯಾವ ಸದಸ್ಯರಿಗೆ ದುಡ್ಡು ಕೊಟ್ಟಿದ್ಯಪ್ಪ ನೀನು? ಯಾವ ಸದಸ್ಯರನ್ನ ಒಂದ್ಸಲ ಗೆದ್ದರೆ ಇನ್ನೊಂದ್ಸಲ ಇನ್ನೊಬ್ಬರಿಗೆ ಟಿಕೆಟ್ ಯಾರು ಕೊಟ್ಟಿದ್ಯಾ ನೀನು? ನಿನ್ನ ವಿರುದ್ಧ ಮಾತಾಡೋದಂತವ್ರನ್ನ ತುಳಿದಾಕಂತ ಕೆಟ್ಟ ಚಾಳಿಯನ್ನು ಇಟ್ಕೊಂಡಿರೋನೆ ನೀನು ನನ್ನ ಬಗ್ಗೆ ಮಾತಾಡೋದಕ್ಕೆ ಬರ್ತೀಯ? ವೀರಶೈವ ಸಮಾಜದ್ದು ಜಾಗ, ಅವ್ರ ಜಾಗನ ಅವ್ರನ್ನ ನಾನು ಬಿಡಿಸ್ಕೊಟ್ಟಿದ್ದಕ್ಕೆ ನನ್ನ ಮೇಲೆ ನೀನು ಎಷ್ಟು ಲಾಯರ್ ಇಟ್ಟು ಕೇಸ್ ಹಾಕ್ಸ್ತೆ? ಆ ಜಾಗ ಒಡೆಯಕ್ಕೆ ಕೊಟ್ಟಿದ್ದಲ್ಲ ನೀನು. ವೀರಶೈವ ಸಮಾಜದ ಜಾಗ ಒಡೆಯಕ್ಕೆ ಕೊಟ್ಟಿದ್ದಲ್ಲಪ್ಪ ನೀನು. ನನ್ನನ್ನು ವಜಾ ಮಾಡಿಸ್ದೆ, ನನ್ನನ್ನ 10 ಲಕ್ಷ ರೂಪಾಯಿ ನಾನು ಕಮಿಷನರ್ಗೆ ನಾನು ಯಾವುದೋ ಒಂದು ನನ್ನ ಹೆಸರಲ್ಲಿರೋ ಖಾತೆ ಮಾಡೋಕೆ ಕೊಟ್ರೆ ಆ ಖಾತೆ ಮಾಡ್ದಂಗೆ ತಡೆ ಹಿಡ್ತಿದ್ದೆ ನೀನು. ನಾನು ಕಮಿಷನರ್ ಹತ್ರ ಹೋಗಿ ಕೇಳಿದಾಗ 10 ಲಕ್ಷ ರೂಪಾಯಿ ನೀವು ಪೆನಾಲ್ಟಿ ಕಟ್ಟಬೇಕು ಅಂತ ಅದರಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಇಲ್ವೇ ಇಲ್ಲ. ಈ ತರ ನಿನ್ನ ದುರಾಡಳಿತ ನಡೆಸ್ತೀಯಲ್ಲ, ನಿನ್ನ ಆಡಳಿತದಲ್ಲಿ ನಿನ್ನ ಸಾಧನೆ ಇನ್ನೊಂದಿದೆ. ಏನು ಅಂದ್ರೆ ಶೆಟ್ರುಗಳು, ಸೇಟುಗಳು ಮತ್ತೆ ದೊಡ್ಡ ದೊಡ್ಡವ್ರಿಗೆಲ್ಲ ನೋಟಿಸ್ ಕೊಟ್ಟಿರೋದು. ಎಷ್ಟು ಜನ ನನ್ನ ಹತ್ರ ಬಂದು ಹೇಳ್ಕೊಂಡಿದ್ದಾರೆ ನೋಟಿಸ್ ತಗೊಂಬಂದು, ಎಲ್ಲ ನೋಟಿಸ್ಗಳು ನನ್ನ ಹತ್ರ ಇದೆ. ಕರೆಯೋದು, ಅವ್ರನ್ನ ಡೀಲ್ ಮಾಡ್ಕೊಳ್ಳೋದು, ಇದು ನಿನ್ನ ಬುದ್ಧಿ. ಈ ತರ ನಾನು ಮಾಡಿಲ್ಲಪ್ಪ. ಇದು ನಿಮ್ಮ ಅಳತೆ ಸರಿ ಇಲ್ಲ, ನೀವು ಕಂದಾಯ ಇಷ್ಟು ಕಟ್ಟಬೇಕಾಗಿತ್ತು, ಇಷ್ಟು ಕಟ್ಟಿಲ್ಲ, ನಿಮ್ ಹಿಂದಿನ ಎಲ್ಲಾ ದಾಖಲಾತಿಗಳನ್ನ ತಗೊಂಬನ್ನಿ, ನಿಮಗೆ ಒಂದು ಅರ್ಜಿ ಬಂದಿದೆ, ಇವನ್ ಕೈ ಚಲಾಗಳ ಕೈಲಿ ಅರ್ಜಿ ಹಾಕ್ಸೋದು. ಇನ್ಯಾರು ಬೇಡ ಸರ್. ರಾಗಿ ಜಯಣ್ಣ ಇದಾರಲ್ಲ, ರಾಗಿ ಜಯಣ್ಣನ ಹತ್ರ 25 ಲಕ್ಷ ರೂಪಾಯಿ ವಸೂಲ್ ಮಾಡಿದಾನೆ ಸರ್ ಈತ. ಇವನು ಅದೇ ಒಂದು ಮನೆ ವಿಚಾರವಾಗಿ ಒಬ್ಬ ವ್ಯಕ್ತಿ ಹತ್ರ 25 ಲಕ್ಷ ರೂಪಾಯಿ ವಸೂಲ್ ಮಾಡಿದ. ಆಮೇಲೆ ನಾನೇನ್ ನಿನ್ನ ಕಾಲಿಗೆ ಬಿದ್ದಿದ್ದೀನಿ ಅಂತ ಹೇಳ್ತಿದ್ಯಾ? ನಿನ್ನ ಕಾಲಿಗೆ ನಾನು ಬಿದ್ದಿದ್ದೀನಿ ಅಂತ ಹೇಳ್ತಿದ್ಯಲ್ಲಪ್ಪ. ನನ್ನ ಜೀವನದಲ್ಲಿ ನಾನೇನಾದರೂ ಭಗವಂತ ಜೇನಕಲ್ ಸಿದ್ದಪ್ಪನ ಸಾಕ್ಷಿಯಾಗಿ ನಾನೇನಾದ್ರೂ ನಿನ್ನ ಕಾಲಿಗೆ ಬಿದ್ದಿದ್ರೆ ನನ್ನ ವಂಶ ಸರ್ವನಾಶ ಆಗಿ, ನಿನಗೇನಾರ ತಾಕತ್ತಿದ್ರೆ ನಿನ್ನ ಮಗನ ಮಸೀದಿ ಮುಂದೆ ನಿಲ್ಲಿಸ್ಕೊಂಡು ನೀನು ನಾನು ಕಾಲಿಗೆ ಇಟ್ಕೊಂಡಿದ್ದ ಅವನು ಅಂತೇಳಿ ನೀನು ಪ್ರಮಾಣ ಮಾಡು. ಬರೀ ಇದೆ ನಿನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ನಿನ್ನ ತೇವಲು ತೀರಿಸ್ಕೊಳ್ಳೋದಕ್ಕೆ, ಇನ್ನೊಬ್ಬರನ್ನ ಮನೆ ತೆಗಿಯೋದಕ್ಕೆ ಉಪಯೋಗಿಸೋವಂಥ ನಿನ್ನ ಅಸ್ತ್ರಗಳನ್ನ ಇನ್ನು ಮುಂದೆ ನಡೆಯಲ್ಲ. ಮೊನ್ನೆ ಅಚಾನಕ್ ಆಗಿ ಕೂತಿದ್ದಲ್ಲಪ್ಪ ಎಲ್ಲ ಒಂದು ಜಾಗದಲ್ಲಿ, ನೀನು ಎದ್ದೋದೆ ನೋಡು, ನಾವು ಇನ್ನೂ ಅಲ್ಲ ಅರ್ಧ ಗಂಟೆಲಿ ಇದ್ವಿ. ಯಾವ ಮಾನ ಮರ್ಯಾದೆ ಮುಖ ಇಟ್ಕೊಂಡು ಬಂದವನ್ ಸರ್ ಇಲ್ಲಿಗೆ ಅಂತ ದೇವರ ಸಾಕ್ಷಿ ಹಣೆಗೂ ಅವ್ರು ನಮ್ಮ ಜೊತೆ ಕೂತಿದ್ದವ್ರು ನಿನ್ ಜೊತೆ ಕೂತಿರೋರೆ ನಮ್ಗೆ ಹೇಳಿದ್ರು. ಇದಕ್ಕಿನ್ನ ನಾವು ಮರ್ಯಾದೆ ಬೇಕೇನಪ್ಪ ನಿನಗಿನ್ನ ಅಂತ ಹೇಳ್ತಾ, ಹಾಗೆ ವಿದ್ಯಾಧರ್ ಅವರು ಅಧ್ಯಕ್ಷರಾಗೋ ಟೈಮಲ್ಲಿ ಇವ್ರು ನಮ್ಮನೆಗೆ ಬರ್ತಾರೆ ಒಂದ್ಸಲ ಮಾತಾಡೋದಕ್ಕೆ ಅಂತೇಳಿ. ಬಂದಾಗ ಪಂಚಣ್ಣ ಅವಾಗ ಹಾಲಿ ಅಧ್ಯಕ್ಷರಿರ್ತಾರೆ. ಇವ್ರು ಎಂತ ಮಾತಂತಾರೆ ಗೊತ್ತಾ ಸರ್ ಪಂಚಣ್ಣಂಗೆ? ಈ ವ್ಯಕ್ತಿ ಹೇಳ್ತಾನೆ, ನಾನೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀಯಲ್ಲ ನೀನು. ಎಂತ ಅವ್ರು ಯಾವ್ದು ಕೆ ಬ್ರ್ಯಾಂಡ್, ಅವ್ರು ನನಗೆ ಅವ್ರು ಯಾವ ಬ್ರ್ಯಾಂಡ್ ಅನ್ನೋದು ಗೊತ್ತಿರ್ಲಿಲ್ಲ. ಕೆ ಬ್ರ್ಯಾಂಡ್, ಈ ಕೆ ಬ್ರ್ಯಾಂಡ್ ಬಡ್ಡಿ ಮಕ್ಕಳು ಏನೋ ಎಂತ ಗಟ್ಟಿ ನನ್ನ ಮಕ್ಕಳು, ಇವರು ರಾಜೀನಾಮೆನೇ ಕೊಡಲ್ಲ ಅಂತ ಪಂಚಣ್ಣನ್ಗೆ ನೀನು ಮಾತಾಡಿಲ್ವಾ? ನೀನು ಮಾತಾಡಿಲ್ಲ ಪಾಪ. ವಿದ್ಯಣ್ಣನ್ನು 30 ಲಕ್ಷ ಕಳೆದು 2.5 ತಿಂಗಳು ನಾಮಕಾವ್ಯಸ್ಥೆ ಅಧ್ಯಕ್ಷನ್ ಮಾಡ್ಲಿಲ್ವಾ ನೀನು? ಬಾ ನೀನು ಪಂಚಣ್ಣಂಗೆ ನಾನು ಬೈದಿಲ್ಲ ಅಂತ ಪ್ರಮಾಣ ಮಾಡ್ತೀಯಾ? ಮಾಡು. ಅದ್ಯಾವ್ದೋ ನಂದು ಯಾವ್ದೋ ಏನೋ 8 ಫೋಟೋ ಕಳಿಸಿದೀನಿ, ಏನೋ ವೈ ಗಿರೀಶ್ ಅಂತೇನೋ ಹಾಕಿದ್ದೆ ಅಂತ ಹೇಳ್ತಿದ್ಯಲ್ಲಪ್ಪ. ಅದು ಯಾವ 8 ಫೋಟೋ? ಅವ್ರು ಯಾರು 8 ಜನ? ಆಮೇಲೆ ನಾನು ನಿನ್ನ ಹತ್ರ ಅದೇನೋ ಏನು ಮತ್ತೆ ಮುಂದಿಂದ ಏನು ಚಾಟ್ ಮಾಡಿದ್ದೀನಿ ಅದನ್ನೆಲ್ಲ ನಿನಗೆ ಇದಿತ್ತು ಅಂದರೆ ಬಿಡುಗಡೆ ಮಾಡು, ಪತ್ರಿಕಾ ಹೇಳಿಕೆ ಮುಂದೆ ಬಿಡುಗಡೆ ಮಾಡು. ಅದನ್ನ ಮುಂದಿನ ಅದನ್ನು ನಾನು ಮಾತಾಡೋಣ. ನನಗೆ ನನ್ನ ತಂದೆ ತಾಯಿ, ನಾವು ಬಡವರೇ ಆದರೂ ನನ್ನ ತಂದೆ ತಾಯಿ ತಲೆ ಹಿಡಿದು ಜೀವನ ಮಾಡೋ ಅಂತ ಇದನ್ನ ಕಳಿಸಿಲ್ಲ. ಮೊನ್ನೆ ಯಾರು ಹೇಳಿದ್ದು? ಸತೀಶ್ ಅಣ್ಣನೇ ಹೇಳಿದಾರೆ. ಏನಂತ ಹೇಳಿದ್ರು? ಚಲಪತಿಯವರಿಗೆ
ಇದು ನಾನು ಹೇಳಿದ್ದಲ್ಲ, ಅವ್ರ ಜೊತೆ ಇದ್ದವ್ರಂತವ್ರೇ ಹೇಳಿರೋದು. ಚಲಪತಿ ಅವ್ರಿಗೆ ಏನ್ ಮಾಡಿದ್ಯಪ್ಪ ನೀನು? ಸರ್ ಎಣ್ಣೆ ಬೇಕಾ? ಯಾವಾಗ ಇವ್ರ ಮಾತು ಕೇಳಲಿಲ್ಲ ಅವರು ಚಲಪತಿ ಅವರು. ಸರ್ ನಿಮ್ಗೆ ಎಣ್ಣೆ ಬೇಕಾ, ಬಿರಿಯಾನಿ ಬೇಕಾ, ನಿನ್ನೇನಾದ್ರು ಬೇಕಿದ್ರೆ ಕೇಳಿ ಸರ್ ನಾನು ಕಳಿಸ್ತೀನಿ ಅಂತ ಹೇಳ್ದವನು ಯಾರು? ನನ್ನ ತಂದೆ ತಾಯಿ ನನಗೆ ತಲೆ ಹಿಡಿದು ಜೀವನ ಮಾಡೋ ಅಂತ ಇದನ್ನ ಕಲಿಸಿಲ್ಲ. ನನ್ನ ಆಸ್ತಿ, ನಾನು ಅಧ್ಯಕ್ಷ ಆಗಕ್ಕಿಂತ ಮುಂಚೆ ನನ್ನ ಆಸ್ತಿ ಎಷ್ಟಿತ್ತು ಈಗಲೂ ಅಷ್ಟೇ ಇದೆ. ಯಾವ ಸದಸ್ಯರುಗಳು ಆಸ್ತಿ ಯಾರ್ಯಾರು ಎಷ್ಟೆಷ್ಟಿದೆ ಅನ್ನೋದನ್ನ, ನೀನು ಯಾರ್ಯಾರ ಹೆಸರಿಗೆ ಎಷ್ಟೆಷ್ಟು ಮಾಡಿದ್ಯಾ ಅನ್ನೋದನ್ನು ತೆಗಿತೀವಿ, ಬಿಡಲ್ಲ ಅಂತ ಹೇಳ್ತಾ, ಹಾಗೆ ಇನ್ನೊಂದು ವಿಚಾರ, ನಮ್ಮ NR ಸಂತೋಷ್ ಅವರು ಮತ್ತೆ GVT ಬಸವರಾಜ್ ಅವರು ಬಗ್ಗೆ ಮಾತಾಡ್ತೀಯ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೇನಯ್ಯ ಇದೆ? ನೀನು ಒಬ್ಬ ಗುಂಡ, ಅಲ್ಲಿ ಹೋಗ್ತೀಯಾ, ಅವ್ರು ಯಾರ ಪಾಪ ಮೊದಲಿಯಾರ್ ಬೀದಿ ಅಮಾಯಕರ ಮೇಲೆ ಕೆಟ್ಟ ಪದ ಉಪಯೋಗಿಸ್ತೀಯ. ನೀನೊಬ್ಬ 4 ಬಾರಿ ನಗರಸಭೆ ಸದಸ್ಯ, 3 ಬಾರಿ ನಗರಸಭೆ ಅಧ್ಯಕ್ಷ ಅಂತ ಕೊಚ್ಕೊಳಕ್ ಹೇಳ್ತೀಯಲ್ಲಪ್ಪ ನೀನು. ಆಯ್ತು, ಅವ್ರು ನಿನ್ ಮೇಲೆ ಗಲಾಟೆಗೆ ಬಂದ್ರೆ, ನಿನ್ ಮಗನ ಮೇಲೆ ಗಲಾಟೆಗೆ ಬಂದ್ರೆ, ನಿಂದೆ ಸರ್ಕಾರ, ನಿಂದೆ ಪೊಲೀಸು ನಿನ್ ಕೈಲೇ ಇದ್ದಾರೆ, ಕೇಸ್ ಹಾಕ್ಸ್ಬೋದು. ನೀನು ಕೈ ಮಾಡಿ ಎಂತೆಂಥದ ಮಗ ಅಂತ ಪದಗಳನ್ನ ಉಪಯೋಗಿಸ್ತೀಯಲ್ಲ, ಇದು ನಿನಗೆ ಶೋಭೆ ತರತ್ತಾ? ಮತ್ತೆ NR ಸಂತೋಷ್ ಅವ್ರ ಬಗ್ಗೆ, GVT ಅವ್ರ ಬಗ್ಗೆ ಮಾತಾಡ್ತೀಯ. NR ಸಂತೋಷ್ ಅವರು ಈ ಕ್ಷೇತ್ರದ 15 ದಿನದಲ್ಲಿ JDS ನಿಂತು 80,000 ಓಟ್ ಪಡೆದಿದ್ದಾರೆ. GVT ಅವರು ಒಂದು ರಾಷ್ಟ್ರೀಯ ಪಕ್ಷದ, ಅವ್ರು ಎಷ್ಟೇ ಓಟ್ ಪಡೆಯೋದು ನೆಕ್ಸ್ಟ್, ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ನಿಂತ್ಕೊಂಡು ಅವರು ಚುನಾವಣೆ ಎದುರಿಸಿದ್ದಾರೆ. ಅವ್ರ ಬಗ್ಗೆ ಮಾತಾಡೋ ನೈತಿಕತೆ ನಿನಗೆ ಕಿಂಚಿತ್ತು ಇಲ್ಲ ಮಿಸ್ಟರ್. ಯಾಕೆ ಅಂದ್ರೆ ನಿನ್ನ ವಾರ್ಡ್ ಇರೋದೇ 2 ಬೀದಿ, ಒಂದು ಕಡ್ಲೆ ಬೀದಿ, ಒಂದು ಮಸೀದಿ ರೋಡ್, ಉಳಿಯಾರ್ ರೋಡ್. 2 ಬೀದಿಲಿ ನಿಂತ್ಕೊಂಡು ನೀನು ಇಷ್ಟು ಆಟ ಆಡೋದು ನೀನು. 300 ಓಟ್ ತಗೊಳಕ್ಕೆ ಯೋಗ್ಯತೆ ಇಲ್ಲ, ಅದ್ರಲ್ಲೂ 20 ಓಟಲ್ಲಿ ಗೆಲ್ಲೋದು ನೀನು. ನೀನ್ ಕೊಟ್ಟಿರೋ ನಿನ್ ಸಮಾಜದ ಕೊಡುಗೆ ನೋಡಿ ನಿನ್ನ ಏನ್ ಮಾಡುವ ಸಮಾಜದವರು ಅವಿರೋಧವಾಗಿ ಆಯ್ಕೆ ಮಾಡ್ಬೇಕು. ಅಂತದಲ್ಲಿ 50 ಲಕ್ಷ ರೂಪಾಯಿ ಖರ್ಚು ಮಾಡಿ 20 ಓಟಲ್ಲಿ ಗೆಲ್ತೀಯ. ನಿನಗೆ ಆ ತಾಕತ್ತಿಲ್ಲ. ನೀನ್ ಇನ್ನೊಬ್ರ ಬಗ್ಗೆ ಮಾತಾಡ್ತೀಯ, ವಿವೇಕ್ ಸರ್ ಬಗ್ಗೆ ಮಾತಾಡ್ತೀಯ ಅಂತೆ. ಏನೋ 20 ವರ್ಷ ಸ್ನೇಹಿತರು, ಇನ್ನ ವಕೀಲ್ಗಿರಿ ಹೆಂಗ್ ಮಾಡ್ತಾ ನೋಡ್ತೀನಿ ನಾನು ಅಂತ ಹೇಳ್ತೀಯಂತೆ. ಬಾ, ಹೆಂಗ್ ವಕೀಲ್ಗಿರಿ ಮಾಡೋದು ಅನ್ನೋದನ್ನ ನಿನ್ ಮಗನ್ ಕಲಿಸ್ಕೊಡು, ವಿವೇಕ್ ಸರ್ ಕಲಿಸ್ಕೊಡ್ಬೇಡ ಅಂತ ಹೇಳ್ತಾ, ಹಾಗೆ ನೀನ್ ಕೂತ ಮೇಲೆ ಟೆಂಡರ್ ಕರೆದಿದ್ಯಲ್ಲಪ್ಪ, ಆ ಟೆಂಡರ್ಗಳು ಯಾವುದು ಇದೇನು ಹೇಳಿದ್ರೆ ಡಿವೈಡರ್ ಮಾಡಿದೆ ಅಂತ ಹೇಳ್ತಾರಲ್ಲ ಸರ್, ಇಲ್ಲಿ ಡಿವೈಡರ್ ಆಗಲಿ, ಆಮೇಲೆ ನಾಮಫಲಕಗಳಾಗಲಿ, ಈ ಫ್ಲಾಗ್ ಆರಿಸಿರೋದಾಗ್ಲಿ, ಇದೆಲ್ಲ ಎಬೋ ಯಾಕೋಯ್ತು ಸರ್? ಟೆಂಡರ್ ಕರೆದ ಮೇಲೆ ಟೆಂಡರ್ ಲೋಯೆಸ್ಟ್ ಪ್ರೈಸ್ಗೆ ಹಾಕ್ತಾನೆ, 5% ಬಿಲೋ, 10% ಬಿಲೋ, 15% ಬಿಲೋ. ಎಬೋ ಯಾಕೆ ಕೆಲಸ ಮಾಡಿರೋನ್ ಯಾರಪ್ಪ? ನೀನೇ. ಇದು ಸರ್ಕಾರದ ದುಡ್ಡು ಹೊಡ್ಕೊಂಡು ತಿಂದಿರೋ ನೀನೇ. ನಾನು ನಗರಸಭೆ ಅಧ್ಯಕ್ಷ ಆದಾಗ ನಾನು ಕುರ್ಚಿಯಿಂದ ಇಳಿಬೇಕಾದ್ರೆ 2 ಕೋಟಿ ದುಡ್ಡಿತ್ತು ನಗರಸಭೆಯಲ್ಲಿ. ಇವತ್ತೆಷ್ಟಿದೆ? ಮೈನಸ್ ಇದೆ. ಏನಾಯ್ತು ದುಡ್ಡು? ಹೊಡ್ಕೊಂಡು ತಿಂದಿರೋನ್ ಯಾರು? ನೀನ ನಾನ? ನನಗೆ ಹೇಳಕ್ ಬರ್ತೀಯ? ಹಾಗೆ ಇನ್ನೊಂದು ವಿಚಾರ, ನಿನಗೆ ನಾನು ಒಂದು ತೀರ್ಮಾನ ಮಾಡಿದ್ದೆ, ಸಾಕು, 1 ಬಾರಿ ನಗರಸಭೆ ಸದಸ್ಯ ಆಗಿದ್ದೀನಿ, ಅಧ್ಯಕ್ಷ ಆಗಿದ್ದೀನಿ, ಇನ್ನು ನಮಗೆ ರಾಜಕೀಯ ಬೇಡ, ಬೇರೆ ನಮ್ಮ ಇಂದಿನ ಹುಡುಗರುಗಳಿಗೆ ಬಿಟ್ಕೊಡೋಣ ಅಂತ ತೀರ್ಮಾನ ಮಾಡಿದ್ದೆ. ನಿನಗೇನಾದರೂ ತಾಕತ್ತಿದ್ರೆ ಮಾರುತಿ ನಗರ, ಲಕ್ಷ್ಮೀಪುರ, ಹೆಂಜಗೋಡ್ನಹಳ್ಳಿ ಬಡಾವಣೆ, ಸುಭಾಷ್ ನಗರ, ಕಂತೇನಹಳ್ಳಿ ಮತ್ತೆ ಹೆಂಜಗೋಡ್ನಹಳ್ಳಿ, ಈ ಒಂದು ಇದರಲ್ಲಿ ಜನರಲ್ ಮಾಡಿಸ್ಕೊ. ನಿಮ್ದೇ ಸರ್ಕಾರ ಇದೆಯಲ್ಲ, ನೀನು ನಿಲ್ಲು. ಅದೇನೋ ಅಭಿವೃದ್ಧಿ ಹರಿದಾಕಿದ್ದೀನಿ ಅಂತ ಹೇಳ್ತೀಯಲ್ಲ, ಬಾ, ಅಲ್ಲಿ ತೀರ್ಮಾನ ಮಾಡೋಣ. ನಿನ್ನ ವಿರುದ್ಧ ನಾನು ನಿಲ್ತೀನಿ. ನಾನು ಅಭಿವೃದ್ಧಿ ಮಾಡಿದೀನೋ ನೀನ್ ಅಭಿವೃದ್ಧಿ ಮಾಡಿದೀಯೋ ಅನ್ನೋದನ್ನ ಜನ ತೀರ್ಮಾನ ಮಾಡಲಿ. ಬರೀ ನಿಮ್ಮ ಸಮಾಜದ ಜನಗಳನ್ನ ಇಟ್ಕೊಂಡು 300 ಓಟ್ ಇಟ್ಕೊಂಡು ಗೆಲ್ಲೋದಲ್ಲ. ನನಗೆ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಸರ್, ಇವತ್ತು ನಾನು 2018 ಚುನಾವಣೆಯಲ್ಲಿ ನನಗೆ 230 ಜನ ಏನು ನಮ್ಮ ಮುಸಲ್ಮಾನ್ ಬಾಂಧವರಿದ್ರು, ಅದ್ರಲ್ಲಿ ನನಗೆ 150 ಜನ ನನ್ನ ಕೈ ಹಿಡಿದಿದ್ದಾರೆ ಸರ್. ನಾನು ಇವತ್ತು ಅವರ ವಿಶ್ವಾಸದಲ್ಲಿದ್ದೀನಿ. ನೋಡಿ, ಯಾಕೆ ತಗೊಳ್ಳಿ ಸರ್, ಯಾರು ಬೇಡ ಸರ್? EK ರಿಯಾಜ್ ಅಣ್ಣ, ಈ ಜೊತೆ ಇದೆಲ್ಲ ಜಮೀಲ್ ಬೈ, ಇವ್ರ ಜೊತೆನೇ ಇದಾರಲ್ಲ ನಮ್ಮ ಟಿಪ್ಪು, ಸಿಕಂದರ್, ಇನ್ಯಾರು, ಮತ್ತೆ ದಾದಾ ಏಜೆನ್ಸಿ ಅವ್ರ ಫ್ಯಾಮಿಲಿ ತಗೊಳ್ಳಿ, ಯೂನಿಸ್ ಅಣ್ಣ ನಮ್ಮ ಹೊಯ್ಸಳ ನಗರದಲ್ಲಿರೋ ಅವ್ರು ತಗೊಳ್ಳಿ, ಯಾಸಿನ್ ಬೈ ತಗೊಳ್ಳಿ,
ಅವರೆಲ್ಲ ಏನು ಇಲ್ಲಿ ಎಷ್ಟು ಸೌಮ್ಯವಾಗಿ ರಾಜಕಾರಣ ಮಾಡಿಲ್ಲ. ನೀನೇನು ರೌಡಿನ? ರೌಡಿಗಳು ಬಿಟ್ಟು ದಬ್ಬಾಳಿಕೆ ಮಾಡಿಸ್ತೀಯ? ನೋಡು ಸಮೀವುಲ್ಲಾ, ಇನ್ನು ಮುಂದೆ ನಿನ್ನ ಆಟ ನಡೆಯಲ್ಲ. ನೀನು ಇದೇನು ಎತ್ಕಟ್ಟಿ ಮಾಡ್ಸಕ್ಕೆ ಹೊರಟಿರೋವಂಥ ಕೆಲಸಗಳಿಗೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ. ಮುಂದಿನ ದಿನಗಳಲ್ಲಿ ಜನ ನಿನಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳ್ತಾ, ಇನ್ನೊಂದು ವಿಚಾರ, ಮೊನ್ನೆ ನಡೆದಂತಹ ಪ್ರಧಾನಮಂತ್ರಿ ಹೌಸಿಂಗ್ ಫಾರ್ ಆಲ್ ಕಾರ್ಯಕ್ರಮದಲ್ಲಿ ತಾವು ಹೋಗಿದ್ದೀರಾ ಸರ್? ನೋಡಿದ್ದೀರಾ? ಅದರಲ್ಲಿ ಫೋಟೋ ಹಾಕ್ಸಿದ್ದಾರೆ. ಹೌಸಿಂಗ್ ಫಾರ್ ಆಲ್ ಉದ್ದೇಶ ಏನು? ಹಾಲಿ ಪ್ರಧಾನಮಂತ್ರಿಗಳ ಯೋಜನೆ ಅಡಿ ನಡೆಯುವಂತ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಫೋಟೋ ಕಾಲ್ ಪ್ರಕಾರ ಏನ್ ಹಕ್ಕುಪತ್ರ ಕೊಟ್ಟಿದ್ದಾರೆ ಅದಕ್ಕೆ ನರೇಂದ್ರ ಮೋದಿ ಅವರ ಫೋಟೋ ಇರಬೇಕಿತ್ತು. ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ನಮಗೆ ಗೊತ್ತೇ ಇಲ್ಲ. ಅಲ್ಲ, ಈ ತರ ಕಾರ್ಯಕ್ರಮ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್. ಹೌದು, ನಾವು ಇದನ್ನ ಇಲ್ಲಿಗೆ ಬಿಡಲ್ಲ. ಆಮೇಲೆ ಏನ್ ಮಾಡಿದ್ದಾರೆ, ಆ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರ ಭಾವಚಿತ್ರ ಇಲ್ಲ. ಆಮೇಲೆ ನೆಕ್ಸ್ಟ್ ಇವು ಯಾರು ಮಾಜಿ ನಗರಸಭೆ ಅಧ್ಯಕ್ಷರುಗಳಾಗ್ಲಿ ಸದಸ್ಯರುಗಳು ಯಾರು ಆ ಸ್ಟೇಜ್ ಮೇಲೆ ಕೂರಂಗಿಲ್ಲ. ಅದ್ರ ಜೊತೆಗೆ ಈಗ ಮೊನ್ನೆ ಗಲಾಟೆ ಆಗಿದೆಯಲ್ಲ, ಅವನ ಎಂತದ ಹುಡುಗ ಸೂಫಿಯಾ, ಅವನನ್ನು ಸ್ಟೇಜ್ ಮೇಲೆ ಕೂರಿಸ್ಕೊಂಡವ್ರೆ ಅಂದ್ರೆ ಈ ಶಾಸಕರಿಗೆ ಮನಸ್ಥಿತಿ ಹದಗೆಟ್ಟಂಗೆ ಕಾಣ್ತಿದೆ. ಯಾಕೆ ಅಂದ್ರೆ ಅವ್ರ ಮಂತ್ರಿ ಆಗ ಗುಂಗಲ್ಲಿ ಅರಸೀಕೆರೆ ಕ್ಷೇತ್ರವನ್ನು ಮರ್ತಿದ್ದಾರೆ. ಸನ್ಮಾನ್ಯ ಶಾಸಕರೇ, ನೆನ್ನೆ ಮೊನ್ನೆ ಫೋನ್ ಮಾಡಿ ಕೇಳಿದಾಗ ನನಗೆ ಅರಸೀಕೆರೆಯಲ್ಲಿ ಏನ್ ನಡೆದಿದೆಯಾ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಯಾಕೆ ನೀವು ನಿಮ್ಮ ಅರಸೀಕೆರೆ ಸೀಮಿತವನ್ನು ಕಳ್ಕೊಂತಿದ್ದೀರಾ? ಗುಂಡಾಗಿರಿ ಜಾಸ್ತಿ ಆಗಿದೆ. ಅದು ನಿಮ್ಮ ಜೊತೆಲಿರೋರೇ ಗುಂಡಾಗಿರಿ ಮಾಡಕ್ ಇಳಿದಿದ್ದಾರೆ. ನೀವಿನ್ನೂ ಸುಮ್ಮನಿದ್ರೆ ನಾವೇ ಕಾನೂನನ್ನ ಕೈಗೆ ತಗೋಬೇಕಾಗತ್ತೆ ಅಂತ ಹೇಳ್ತಾ, ನಾನು ಮೊನ್ನೆ ಮಾತನಾಡೋ ಬರದಲ್ಲಿ ನನಗೆ ಆಕ್ಚುಲಿ ವೆಂಕಟೇಶ್ ನನ್ನ ಆತ್ಮೀಯ ಸ್ನೇಹಿತ. ನಾನು ವೆಂಕಟೇಶ್ ಯಾವುದೇ ದುರುದ್ದೇಶದಿಂದ ನಾನು ಮಾತಾಡಿಲ್ಲ ಪಾಪ. ಯಾಕೆ ಅಂದ್ರೆ ಅದೇ ವೆಂಕಟೇಶ್ ನನ್ನ ಹತ್ರ ಬಂದು ಹೇಳ್ಕೊಂಡ್ರು, ಏನು ಅಧ್ಯಕ್ಷ ಆದಾಗ ಅದು ಯಾವುದೋ ಡಿಪೋ ಹಿಂಭಾಗದಲ್ಲಿ ಒಂದು ಲೇಔಟ್ ಅನ್ನ ಈತ ಮಾಡ್ತಾನಂತೆ, ಇವನು ಮಾಜಿ ಅಧ್ಯಕ್ಷ. ಅದ್ರಲ್ಲಿ ನನ್ನನ್ನು ಬಿಟ್ಟು ಮಾಡಿದ್ರು ಸರ್. ನಾನು ಹೇಳ್ದೆ, ನಾನು ಬೈದೆ. ನಾನು ಅವ್ರನ್ನ ಕರೆಯೋದೇ ಹಂಗೆ, ರೀ ಶೆಟ್ರೆ ಬರ್ರಿ ಹೋಗ್ರಿ ಅಂತ ಕರಿತೀನಿ. ರೀ ಶೆಟ್ರೆ, ನಿಮಗೆ ಬುದ್ಧಿ ಇಲ್ವೇನ್ರಿ, ಇನ್ನೂ ಅವನ ಜೊತೆ ಇದ್ದೀರಲ್ರಿ ಅಂತ ಹೇಳೋ ವಿಚಾರದಲ್ಲಿ ಏನಾದರೂ ನನ್ನ ಉದ್ರೇಕ ಭಾಷಣದಲ್ಲಿ ಏನಾದರೂ ಮಾತಾಡಿದ್ರೆ ನಾನು ಯಾರ ಸಮಾಜವನ್ನು ಯಾವ ಜನಾಂಗವನ್ನು ನಿಲ್ಲಿಸುವಂತ ನಾನು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ, ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ನನಗೆ ಅವಕಾಶ ಮಾಡಿಕೊಂಡ ಎಲ್ರಿಗೂ ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ಸ್ನೇಹಿತರಾದಂಥ ಹೇಳಿ ಸರ್. ಬಿಜೆಪಿ ಶಿವನ್ ಅವರಿಗೂ ಜೆಡಿಎಸ್ ಮೇಲ್ಗಿರಿಗೌಡರಿಗೂ ಅವ್ರು ಯಾಕಲ್ಲ ಪ್ರಶ್ನೆ ಮಾಡ್ಲಿಲ್ಲ? ಸ್ಟೇಜ್ ಮೇಲೆ ಇದ್ರಲ್ಲ, ಅವ್ರು ಪ್ರಶ್ನೆ ಮಾಡ್ಬೋದಿತ್ತಲ್ಲ. ಅದು ನನಗೆ ಗೊತ್ತಿಲ್ಲ ಸರ್. ಅದು ಆ ಕಾರ್ಯಕ್ರಮ ಆದ್ಮೇಲೆ ಇಲ್ಲ, ಈಗ ನಾವು ಅದನ್ನ ಬಿಡಲ್ಲ. ಏನು ಯಾರು ಅಧಿಕಾರಿಗಳು ಏನ್ ಮಾಡ್ತಾರೆ ಅವೆಲ್ಲ ಹಕ್ಕುಪತ್ರ ಕ್ಯಾನ್ಸಲ್ ಮಾಡಿಸ್ತೀವಿ. ಈಗ ಇದನ್ನ ನಾವು ಡಿಸಿಗೆ ಕಂಪ್ಲೇಂಟ್ ಕೊಡ್ತಾ ಇದೀವಿ, ತದನಂತರವಾಗಿ DMA ಕೊಡ್ತೀವಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ವಸತಿ ಇಲಾಖೆ ಯಾವ್ಯಾವ ಅಧಿಕಾರಿಗಳು ಈ ತರ ಒಂದು ಯಾವ್ದು ಪ್ರೋಟೋಕಾಲ್ನ ಉಲ್ಲಂಘನೆ ಮಾಡಿದ್ದಾರೆ ಆ ಅಧಿಕಾರಿಗಳನ್ನೆಲ್ಲ ಕೂಡಲೇ ಸಸ್ಪೆಂಡ್ ಆಗ್ಬೇಕು ಅಂತ ಆಗ್ರಹ ಪಡಿಸ್ತೀವಿ. ಅಲ್ಲರಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಕೂಸು ವಸತಿ ರಹಿತರಿಗೆ ವಸತಿ ಕೊಡಿಸ್ಬೇಕಾಗಿರೋಂಥ ಕನಸನ್ನ ಹೊತ್ತು ಅವರು ಮಾಡಿರೋಂಥ ಕಾರ್ಯಕ್ರಮದಲ್ಲಿ ಅವ್ರನ್ನ ಭಾವಚಿತ್ರ ಇಲ್ಲಂಗೆ ಮಾಡ್ತಾರೆ ಅಂದ್ರೆ ಇವ್ರು ಇನ್ನೆಂತ ಲಜ್ಜೆಗೆಟ್ಟಿರೋರಾಗಿರ್ಬೇಕು ಅನ್ನೋದನ್ನ ನಾನು ಈ ಮುಖಾಂತರ ಹೇಳ್ತೇನೆ. ನಮ್ಮ ರಮೇಶ್ ಅಣ್ಣವ್ರು ಮಾತಾಡ್ತಾರೆ. ನಾನು ನಮ್ಮ ಅರಸೀಕೆರೆ ಮಾಜಿ ಅಧ್ಯಕ್ಷರಾದಂಥ ಸಮೀವುಲ್ಲಾ ಅವರು ಒಂದೆರಡು ಮಾತು ಹೇಳಿದ್ದಾರೆ. ಏನು, ನಾನು ಬಂದಮೇಲೆ ಅಭಿವೃದ್ಧಿ ಆಯಿತು ಅಂತ ಹೇಳ್ತಾರೆ. ನನ್ನ ಪ್ರಕಾರ ಹಂಗಾರೆ ಯಾವ ಸದಸ್ಯರು ಏನು ಕೆಲಸ ಮಾಡ್ತಾ ಇಲ್ವಾ ಅರಸೀಕೆರೆಯಲ್ಲಿ? ನೀವು ಬಂದಮೇಲೆ ಲೈಟ್ ಬಂತ? ಅದಕ್ಕಿಂತ ಮುಂಚೆ ಏನಾರು ಎಣ್ಣೆ ದೀಪ ಹಾಕೊಂಡು ಜನ ವಾಸ ಮಾಡ್ತಿದ್ರ? ನೀವು ಬಂದಮೇಲೆ ರಸ್ತೆ ಬಂತ? ಅದಕ್ಕಿಂತ ಮುಂಚೆ ಜನ ರಸ್ತೆಯಲ್ಲಿ ಓಡಾಡ್ತಾ ಇರ್ಲಿಲ್ವಾ? ಟಾರ್ ನೋಡಿರ್ಲಿಲ್ವಾ?
ನಿಮಗೆ ಈಗ 55 ವರ್ಷ ಆದ್ಮೇಲೆ ದೇಶ ಪ್ರೇಮ ಬಂದ್ಬಿಟ್ಟಿದೆ ನನಗೆ ಗೊತ್ತಿರಂಗೆ. ಅದಕ್ಕಿಂತ ಮುಂಚೆ ನಿಮಗೆ ದೇಶ ಪ್ರೇಮ, ನಮಗೆ ಹುಡ್ತಾನೆ ದೇಶ ಪ್ರೇಮ ಇದೆ. ಏನ್ ದೇಶ ಪ್ರೇಮ ಬಾವುಟ ಆರಿಸ್ಬೇಕು ಅಂತ ಹೇಳಿಲ್ಲ, ಆರಿಸಿದ್ರೆ ಕೆಲಸ ಮಾಡಿದೀನಿ ಅಂತೇಳಿ ಆದ್ರೆ ನಾನೇ ಮಾಡಿದೆ, ನನ್ನಿಂದ ಮಾಡಿದೆ, ನಮ್ಮನೆಯಿಂದ ದುಡ್ಡು ತಂದು ಮಾಡಿದೆ ಅನ್ನೋದು ತಪ್ಪು. ನಾನು ಹೇಳೋದು ಪ್ರತಿ ಸದಸ್ಯರಿಗೆ ಅವ್ರದೇ ಆದಂತ ಗೌರವ ಇದೆ, ಅವ್ರದೇ ಆದಂತ ಸರ್ವಿಸ್ ಇದೆ. ಸರ್ವಿಸ್ ಮಾಡಕ್ಕೆ ಅಂತಾನೆ ಎಷ್ಟೊಂದು ಜನ ಸದಸ್ಯರಾಗಿ ಬಂದಿದ್ದಾರೆ. ನೀವೇ ಮಾಡಿದೆ ಅಂತ ಹೇಳ್ಬೇಡಿ. ನೀವೇನ್ ಮಾಡಿದೀರಾ, ನಗರಸಭೆನ ಆದಾಯ ಬರುವಂತ ಒಂದು ಮೂಲ ಮಾಡ್ಕೊಂಡಿದ್ದೀರಾ. ಬಿಸ್ನೆಸ್, ನಗರಸಭೆ ಅಂದ್ರೆ ಒಂದು ಬಿಸ್ನೆಸ್. ಪ್ರತಿ ವಾರ್ಡ್ಗೆ 2 ಲಕ್ಷ 3 ಲಕ್ಷ ಕೊಟ್ಟು ನಿಮಗೆ ಬೇಕಾದವ್ರನ್ನ, ಬುದ್ಧಿವಂತರ ಅಲ್ದಲ್ಲೇ ಇರೋರ್ನ ಗೆಲ್ಲಿಸ್ಕೊಂಡು ಅವ್ರು ಏನು ಕೇಳ್ದಂಗೆ ಇರೋದ್ ಮಾಡಿದ್ರೆ. ಏನೋ ಈ ಸಲ ಮಿಸ್ ಆಗಿ ಏನೋ ಬುದ್ಧಿವಂತರು 4 ಜನ ಬಂದು ಗೆದ್ದು ಬಂದಿರೋದ್ರಿಂದ ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲ ಅಂದ್ರೆ ಎಲ್ಲಿ ಪ್ರಶ್ನೆ ಮಾಡ್ತಿದ್ರಿ? ನಿಮ್ ಲೂಟಿ ಮಾಡೋದು ಯಾರಿಗೆ ಗೊತ್ತಾಗ್ತಿತ್ತು? ನಾನು ಸಣ್ಣದಾಗ ಒಂದು ಉದಾಹರಣೆ, ನಮ್ಮ ಮಾರುತಿ ನಗರ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಗಡೆ ಒಂದು 14 ಫೈನಾನ್ಸ್ ಅಲ್ಲಿ ಒಂದು ಸಮುದಾಯ ಭವನ ಮಾಡಿದೀವಿ. ಸುಮಾರು 5 ವರ್ಷ ಆಗಿದೆ. 35 ಲಕ್ಷ ರೂಪಾಯಿ ಮಾಡಿ 5 ವರ್ಷ ಆಗಿದೆ. ಇವತ್ತವ್ರನ್ನು ಅದಕ್ಕೆ ಉದ್ಘಾಟನೆ ಆಗಕ್ಕೆ ಬಿಟ್ಟಿಲ್ಲ. ಕಾರಣ ಏನು ಅಂದ್ರೆ ಒಂದು 2 ಲಕ್ಷ ರೂಪಾಯಿಲಿ ಪ್ಲಂಬಿಂಗು ಮತ್ತೆ ಕರೆಂಟಿಂದು ವಿದ್ಯುತ್ ಸಂಪರ್ಕ ಕಲ್ಪಿಸುವಂತ ಕೆಲಸ ಮಾಡಬೇಕು. 10 ಸಲ ಅರ್ಜಿ ಕೊಟ್ಟಿದ್ದೀನಿ. 10 ಸಲ ಅರ್ಜಿ ಕೊಟ್ಟರು ಮುನ್ಸಿಪಲ್ ಫಂಡ್ ಅಲ್ಲಿ 2 ಲಕ್ಷ ರೂಪಾಯಿನ ಅದಕ್ಕೆ ಹಾಕೊಡ್ತಾ ಇಲ್ಲ, ನೀವು ನಿಲ್ಸಿದೀರಾ. ಆಮೇಲೆ ಏನ್ ಮಾಡ್ತೀರಾ, ಮುನ್ಸಿಪಲ್ ಫಂಡ್ ಅಲ್ಲಿ BH ರಸ್ತೆಗೆ 1,30,30,00,000ದಲ್ಲಿ ಗ್ರಿಲ್ ಹಾಕ್ತೀರಾ. ಅದೇ ನಮ್ಮ ಆಂಜನೇಯ ದೇವಸ್ಥಾನಕ್ಕೆ 2 ಲಕ್ಷ ರೂಪಾಯಿ ದುಡ್ಡು ಹಾಕಕ್ ಆಗ್ತಾ ಇಲ್ಲ ನಿಮ್ಗೆ. ನಿಮ್ದು ಅಭಿವೃದ್ಧಿ, ನಿಮ್ಮ ಅಭಿವೃದ್ಧಿ ಅಂತ ಹೇಳ್ಕೋಬೇಕು ನೀವು. ಊರ ಅಭಿವೃದ್ಧಿ ಮಾಡ್ತೀನಿ ಅಂತ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ಇನ್ನೊಂದ್ ದಿವಸ ಇನ್ನೂ ಇದೆ, ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ದಾಖಲೆ ನಾನು ಇಟ್ಕೊಂಡಿದ್ದೀನಿ. ನೀವೇನ್ ಮಾಡ್ತೀರಾ, ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಅನ್ನೋದು ಅದಕ್ಕೆ ಬರ್ತೀರಾ, ನೋಡಪ್ಪ ನಿಮ್ ಕೌನ್ಸಿಲರ್ ಸರಿ ಇಲ್ಲ, ಸರಿ ಇದ್ದಿದ್ರೆ ಇದನ್ನ ಉದ್ಘಾಟನೆ ಮಾಡ್ಬಿಡ್ತಿದ್ದೆ, ನಿಮ್ ಕೌನ್ಸಿಲರ್ ಸರಿ ಇಲ್ದಿಕ್ಕೆ ಇದು ಹಂಗೆ ಬಿದ್ದಿದೆ ಅಂತೀರಾ. ಅದಕ್ಕೆಲ್ಲ ಸೂಕ್ತ ದಾಖಲೆ ನಾನು ಇಟ್ಕೊಂಡಿದ್ದೀನಿ. ನಾನು ಎಲೆಕ್ಷನ್ಗೆ ರೆಡಿ ಆಗಿದ್ದೀನಿ. ಅದೇನು ಮಾಡ್ಬೇಕು ಅಂತಿದ್ರೆ ನೀವೇನೇನ್ ಮಾಡಿದಿರ ಅದಕ್ಕೂ ನಾನು ರೆಡಿ ಇದ್ದೀನಿ. ಬನ್ನಿ, ನಾನ್ ನಿಲ್ತೀನೋ, ನನ್ನ ಸ್ನೇಹಿತರು ನಿಲ್ತಾರೋ, ಇನ್ನೊಬ್ರು ನಿಲ್ತಾರೋ, ಯಾರು ನಿಂತರೂ ನಾನು ಜನಕ್ಕೆ ಕೆಲಸ ಮಾಡ್ಕೊಟ್ಟಿದೀವಿ. ಜನ ಕೆಲಸ ಮಾಡ್ಕೊಟ್ಟಿದೀವಿ. ಓಟ್ ಹಾಕ್ಬೇಕು ಅಂದ್ರೆ ಹಾಕ್ತಾರೆ, ಬೇಡ ಅಂದ್ರೆ ಮನೇಲಿ ಇರ್ತೀವಿ. ನಮ್ಗೇನು ಜನಕ್ಕೆ ಸರ್ವಿಸ್ ಬೇಕು ಅಂದ್ರೆ ಮಾಡ್ತಾರೆ. ಆದ್ರೆ ನಾನ್ ಕೇಳೋದು ಏನು ಅಂದ್ರೆ ನಿಮ್ಮ ನಾನೇ ಮಾಡಿದೆ ಅಂತ ಈ ಕಳೆದ ಬಾರಿ 2 ಸಲ ಅಧ್ಯಕ್ಷರಾಗಿದ್ದೀರಿ. ಅವಾಗ ಯಾಕೆ ಮಾಡ್ಲಿಲ್ಲ? ಸ್ವಿಮ್ಮಿಂಗ್ ಪೂಲ್ ನೀವು ಮಾಡಿದ್ಮೇಲೆ ಕೆಲಸ ಶುರು ಮಾಡಿದ್ದ. ಈಗ 1 ವರ್ಷದಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗೋಗುತ್ತಾ? ಹಿಂದೆ ಇದ್ದಂತ ಅಧ್ಯಕ್ಷಗಳು ಸದಸ್ಯರು ಅವ್ರದ್ದು ಕೊಡುಗೆ ಇರುತ್ತೆ ಸ್ವಾಮಿ. ಏನ್ ನಿಮ್ಮನೆಯಿಂದ ದುಡ್ಡು ತಂದು ಮಾಡಿದ್ರೆ ನಾನು ಒಪ್ಕೊಂತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಹೌಸಿಂಗ್ ಫಾರ್ ಆಲ್ ಅಷ್ಟೇನೆ. ಹೌಸಿಂಗ್ ಫಾರ್ ಆಲ್ ಅಲ್ಲಿ ನನಗೆ ಗೊತ್ತಿರಂಗೆ ಎಷ್ಟೊಂದು ಬೋಗಸ್ ಆಗಿದೆ ಸರ್. ನಮ್ಮ ವಾರ್ಡಲ್ಲಿ 3-4 ಜನಕ್ಕೆ ಇವರು ನೋಟಿಸ್ ಕೊಟ್ಟಿದ್ದಾರೆ. ಏನಂತ, ನಿಮ್ಗೆ ಮನೆ ಅಲಾಟ್ ಆಗಿದೆ, ಬನ್ನಿ ದುಡ್ಡು ಕಟ್ಟಿ ಅಂತ. ಇವತ್ತು ಹೋಗಿ ಚೆಕ್ ಮಾಡಿಸಿದ್ರೆ ಅದು ಇಲ್ಲ, ಅವ್ರ ಹೆಸರೇ ಇಲ್ಲ. ಇವರೇ ನೋಟಿಸ್ ಕೊಟ್ಟಿದ್ದಾರೆ ಪೌರಾಯುಕ್ತರೆ, ನೀವು ಮನೆ ಅಲಾಟ್ ಆಗಿದೆ, ದುಡ್ಡು ಕಟ್ಟಿ ಅಂತ. ಅದೆಲ್ಲ ದಾಖಲೆ ತಗೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದನ್ನ ಇಲ್ಲೇ ಪ್ರೆಸ್ ಮೀಟ್ ಮಾಡಿ ಪತ್ರಿಕಾ ಮಾಧ್ಯಮದ ಮುಂದೆನೆ ಬಿಡ್ತೀನಿ. ನಿಮಗೆ ಬೇಕಾದವ್ರಿಗೆ ಕೊಟ್ಕೊಂಡು ಅದರೊಳಗೆ ಎಷ್ಟೆಷ್ಟು ಮೋಸ ಮಾಡಿದೀರಾ ಎಲ್ಲ ಇದೆ. ಮುಂಚೆ ಇದ್ದಂತ ಲಿಸ್ಟೇ ಬೇರೆ, ಈಗಿರುವಂತ ಲಿಸ್ಟೇ ಬೇರೆ. ಈ ತರ ನಿಮ್ದು ಅಭಿವೃದ್ಧಿ, ನಿಮ್ ಸ್ವಂತ ಅಭಿವೃದ್ಧಿ ಮಾಡ್ಕೊಳ್ಳೋಕೋಸ್ಕರ ಸಮುದಾಯನು ಬಳಸ್ಕೊಂತ ಇದ್ದೀರಾ. ನಮ್ಮ ವಾರ್ಡಲ್ಲಿ ಮುಸ್ಲಿಂ ಜನಾಂಗ ಇದೆ. ನನ್ನನ್ನ ಇವತ್ತಲ್ಲ, ನಮ್ಮ ತಂದೆ ಕಾಲದಿಂದಲೂ ಸಹ ನಮ್ಮನ್ನ ಕೈ ಹಿಡಿದು ನಡೆಸ್ಕೊಂಡ್ ಬರ್ತಿದ್ದಾರೆ. ಈಕ್ವಲ್ ಟು ಬ್ರಾಹ್ಮಿನ್ಸ್, ನಮ್ಮಲ್ಲಿರುವಂತ ಮುಸ್ಲಿಮ್ಸು ಬ್ರಾಹ್ಮಿನ್ಸಿಗೆ ಸಮ. ಅಷ್ಟು ಮಟ್ಟಿಗೆ ಕಲ್ಚರಲ್ಲಿ, ಸಂಸ್ಕಾರದಲ್ಲಿ ಬರುತ್ತಾ ಇದ್ದಾರೆ. ನೀವು ನಿಮ್ಮ ಸ್ವಂತ ದುಡ್ಡು ಮಾಡೋಕ್ಕೋಸ್ಕರ, ನೀವು ಸ್ವಂತವಾಗಿ ಬಂಡವಾಳ ಹೂಡಿ ದುಡ್ಡು ತೆಗಿಯೋಕ್ಕೋಸ್ಕರ ಸಮಾಜನ ಬಳಸ್ಕೋಬೇಡಿ ದಯವಿಟ್ಟು. ಎಲ್ಲರೂ ಒಟ್ಟಾಗಿದ್ದಾರೆ, ಒಟ್ಟಾಗಿ ಬಾಳ್ತಾ ಇದೀವಿ, ಒಟ್ಟಾಗಿ ಬಾಳಕ್ ಬಿಡಿ. ನೀವು ವೈಯಕ್ತಿಕ ಏನಾರ ಮಾಡ್ಕೊಳ್ಳಿ. ನಾನು ಹೇಳೋದು, ನಿಮ್ಮ ಇನ್ಕಮ್ಗೋಸ್ಕರ ಸಮಾಜನ ಬಳಸ್ಕೊಂಡು 2 ಸಮಾಜದ ಮಧ್ಯೆ ಒಡೆದಾಡುವಂತ ಕೆಲಸನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನೀವು ಮಾಡ್ಕೊಳ್ಳಿ. ಏನ್ ಮಾಡ್ತೀರಾ, ನಗರಸಭೆನ ಇನ್ವೆಸ್ಟ್ ಮಾಡಿ ಬಂಡವಾಳ ಲಾಭ ತೆಗೆಯುವಂತ ಒಂದು ಸಂಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಪಾಪ ಅಧಿಕಾರಿಗಳು ಏನ್ ಮಾಡ್ತೀರಾ, ಅವರು ನೀವ್ ಹೇಳ್ದಂಗೆ ಕೇಳುವಂತ ಪರಿಸ್ಥಿತಿ ಬಂದು ಕೂತ್ಬಿಟ್ಟಿದೆ. ಯಾಕೆಂದ್ರೆ ಎದುರಿಸ್ತೀರಾ. ಮೊನ್ನೆ ಪೌರಾಯುಕ್ತರಿಗೆ, ROಗೆ, RIಗೆ ಕರ್ಸಿ ನೀವು ಧಮಕಿ ಹಾಕಿಲ್ಲ. ಇವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕು, ಇವ್ರು ಮಾಜಿ ಆಗಿರ್ಬೋದು, ಆದ್ರೂ ಸಹ ಇವರು ಹಾಲಿ ಅಧ್ಯಕ್ಷರು ತರನೇ ಅಂತ ಹೇಳಿ ನೀವು ಧಮಕಿ ಹಾಕ್ತಿಲ್ವಾ? ಇದೇ ಗಿರೀಶ್ ಅವರು 2 ವರ್ಷ ಕೂತ್ಕೊಂಡಾಗ ಅವ್ರು ಏನು ಕೆಲಸ ಮಾಡ್ದಂಗೆ ತಡೆ ಹಿಡಿಲಿಲ್ವಾ? ನೀವು ಮಾಡಿಲ್ವಾ? ಆಯ್ತು, ನಡೀರಿ, ಇನ್ನು ಮುಂದೆ ಇದೆ. ಅದೇನೇನ್ ಮಾಡ್ಬೇಕು ಅಂತಿದ್ರೆ ನೀವು ಮಾಡಿ ರಾಜಕಾರಣದಲ್ಲಿ. ನಾವು ಏನ್ ಮಾಡ್ಬೇಕು ಅಂತ ನಾವು ಸರಿದಾರಿಲೇ ಹೋಗ್ತೀವಿ, ಸುಳ್ಳು ಹೇಳಲ್ಲ. ಜನಗಳಿಗೆ ಸತ್ಯ ಹೇಳ್ತೀವಿ, ಸತ್ಯನ ಹೇಳಿ ಮುಂದೆ ನಾವು ಚುನಾವಣೆ ಎದುರಿಸ್ತೀವಿ. ಅವಾಗ ಬನ್ನಿ, ನೋಡೋಣ ಜನ ಯಾರಿಗೆ ತೀರ್ಮಾನ ಮಾಡ್ತಾರೆ ಮಾಡ್ಲಿ ಅಂತ ಹೇಳಿ ನಾವು 1-2 ಮಾತು ಮುಗಿಸ್ತಾ ಇದ್ದೀವಿ. ಈ ಅರಸೀಕೆರೆ ನಗರ, ಈ ಪುಣ್ಯಾತ್ಮ ಮಾಜಿ ಅಧ್ಯಕ್ಷ ಸಮೀವುಲ್ಲಾ ಅರಸೀಕೆರೆ ನಗರಸಭೆಯಲ್ಲಿ ಏನು ಅತಿ ಹೆಚ್ಚು 20 ವರ್ಷದಿಂದ ಮಾಡಿರುವಂಥ ಅಲ್ಕ ಕೆಲಸ ಒಂದಲ್ಲ ಎರಡಲ್ಲ. ಇವನು ಅಟ್ರಾಸಿಟಿ ಕೇಸ್ ಹಾಕ್ಸ್ತೀನಿ ಅಂತ ಹೇಳ್ತಾನೆ ಸಂತೋಷ್ ಮೇಲೆ, ಇನ್ನೊಬ್ಬರ ಮೇಲೆ. ಈ ಪುಣ್ಯಾತ್ಮ ಏನು ಮಾಡಿದ್ದಾನೆ, ನಾನೊಬ್ಬ ದಲಿತ ಸಮಾಜ, ನನ್ನ ಮೇಲೆ ಹಾಕ್ಸಿ ಅಟ್ರಾಸಿಟಿ ಕೇಸ್ ಹಾಕ್ಸಿಲ್ವಾ 2021ರಲ್ಲಿ? ಇನ್ಯಾರು ಬೇಡ, ಸಿಕಂದರು ಸ್ನೇಹಿತ ಅವ್ರ ಜೊತೆ ಇದ್ದಾರೆ, ಅವನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿಲ್ವಾ? 2 ಕೋಟಿ ಹೋಗ್ತೀವಿ ದಿನ ನಾವು, ತಿಂಗಳಾದರೆ 2 ಕೋಟಿ ಹೋಗ್ತೀವಿ.
ಇದು ಯಾರು ಕೊಡುಗೆ? ಸನ್ಮಾನ್ಯ ಶಿವಲಿಂಗ ಕೊಡುಗೆ, ಸಮೀಲಿಂಗ ಕೊಡುಗೆ. ಮತ್ತೆ ಕೇಸು ಅಂತ ಹೇಳಿ ನೀನೇ ಕಣ ಪಾಕಿಸ್ತಿರೋ ಕೇಸ್ಗಳು. ಸಮೀವುಲ್ಲ, ತಿಳ್ಕೊ, ಜಾಸ್ತಿ ದಿನ ಇದ್ದಾಗ ನಡೆಯಲ್ಲ. ಮುಂದಿನ ದಿನ ನೀನು ಭಾಳ ಇದ್ದಾವೆ. ಇನ್ನೂ ಇಷ್ಟು ದಿನ ಕಾದಿದ್ವಿ, ಮುಂದೆ ಕಾಯಿಗಳು ಇಲ್ಲ. ಮರೆಯಿಂದ ಮದುವೆ ಮಾಡ್ಕೊಂಡು ಸಂಸಾರ ಮಾಡು, ಇಲ್ಲ ಸುಮ್ಮನೆ ಇರಬೇಕು. ಅದು ಬಿಟ್ಟು ನೀನು ಹಿಂಗೆ ಈ ಥರ ಮಾಡ್ತಿದ್ರೆ ಹಿಂದೂ ಸಮಾಜ, ಹಿಂದೂಗಳು ಸುಮ್ಮನೆ ಕೂರಲ್ಲ. ಮಿಸ್ಟರ್ ಸಮೀವುಲ್ಲ, ನಿಂಗೆ ನೇರ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಆಮೇಲೆ ಹುಷಾರಾಗಿ ಕಲ್ತ್ಕೋ ಜೀವನದಲ್ಲಿ.